ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಪ್ರಿವಿಯಸ್ಸಲ್ಲಿ ತಿಳಿಸಿದಂಥ ಮಾಹಿತಿ ಎಲ್ಲ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊಳ್ತೀನಿ. ಏಂಜಲ್ ನಂಬರ್ಸ್ ಇರ್ಬೋದು, ಸ್ವಿಚ್ ವರ್ಡ್ಸ್ ಇರ್ಬೋದು, ಎಲ್ಲ ಮೆಥಡು ಅಪ್ಲೈ ಮಾಡ್ತಾ ಇದ್ದೀರಾ ಅಂದ್ಕೊಳ್ತೀನಿ. ನಿಮ್ಮ ಒಪಿನಿಯನ್, ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಕೆಲವೊಂದು ಪ್ರಶ್ನೆಗಳು ತುಂಬ ರಿಪೀಟೆಡ್ ಆಗಿದೆ. ಸೊ ಪ್ರೀವಿಯಸ್ ವಿಡಿಯೋಸಲ್ಲಿ ಎಲ್ಲ ಒಂದು ಮಾಹಿತಿಗಳನ್ನು ತಿಳಿಸಿದ್ದೀನಿ, ಚೆಕ್ ಮಾಡಿ. ಹಳೆ ವಿಡಿಯೋಸಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ ಸಮಸ್ಯೆಗೆ ಯಾವ ಸ್ವಿಚ್ ವರ್ಡ್ಸ್ ಅನ್ನೋದ್ರ ಬಗ್ಗೆ ತಿಳಿಸಿದ್ದೀನಿ. ಆದರೂ ತುಂಬ ಪ್ರಶ್ನೆಗಳು ರಿಪೀಟ್ ಆಗ್ತಾ ಇದೆ. ಸೊ ಕೆಲವೊಂದು ಸ್ವಿಚ್ ವರ್ಡ್ಸನ್ನು ಎಲ್ಲ ಒಂದು ಪ್ರಾಬ್ಲಮ್ಗೂ ನಾವು ಅಪ್ಲೈ ಮಾಡ್ಬೋದಾ ಅಂತ ಒಂದು ಪ್ರಶ್ನೆ ನಾನು ಓದಿದ್ದೆ ಕಮೆಂಟ್ ಸೆಕ್ಷನಲ್ಲಿ. ಸೊ ಈಗ ಒಂದೊಂದು ಸಮಸ್ಯೆಗೆ ಒಂದೊಂದು ರೀತಿ ಇರುತ್ತೆ. ಸ್ವಿಚ್ ವರ್ಡ್ಸ್ ಇರ್ಬೋದು, ಅಫರ್ಮೇಷನ್ಸ್ ಇರ್ಬೋದು. ಸೊ ತುಂಬ ಕಾಮನ್ ಆಗಿ ಯೂಸ್ ಮಾಡೋಂಥದ್ದು ಕೆಲವೊಂದು ಮಾತ್ರ ಇರುತ್ತೆ. ಸೊ ಪರ್ಟಿಕ್ಯುಲರ್ ಆಗಿ ಇಂಥ ಸಮಸ್ಯೆಗೆ ಇಂಥ ಒಂದು ಸ್ವಿಚ್ ವರ್ಡ್ ಅಂತ ಇರುತ್ತೆ. ಅದರಿಂದ ಎಲ್ಲ ಒಂದು ಸಮಸ್ಯೆಗೂ ಒಂದು ಸ್ವಿಚ್ ವರ್ಡ್ಸನ್ನು ತಿಳಿಸಿದ್ದೀನಿ. ಹಳೆ ವಿಡಿಯೋಸಲ್ಲಿ ಚೆಕ್ ಮಾಡಿ, ನಿಮಗೆ ಆ ಒಂದು ಮಾಹಿತಿ ಸಿಗುತ್ತೆ. ಮತ್ತು ಕೆಲವೊಂದು ಇಂಪಾರ್ಟೆಂಟ್ ವಿಚಾರಗಳು ನೀವು ಸ್ಕಿಪ್ ಮಾಡಿ ನೋಡಿದಾಗ ಮಿಸ್ ಆಗಿಬಿಡುತ್ತೆ. ಅದರಿಂದ ಆದಷ್ಟು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಯಾಕಂದರೆ ನಾನು ಅಪ್ಲೋಡ್ ಮಾಡೋದೇ ಎಲ್ಲ ಶಾರ್ಟ್ ವಿಡಿಯೋಸೇ ಇರುತ್ತೆ, 5ರಿಂದ 10 ನಿಮಿಷದೊಳಗೇ ಇರುತ್ತೆ. ಲಾಂಗ್ ವಿಡಿಯೋಸ್ ಎಲ್ಲ ಇರಲ್ಲ, ಹಾಕಲ್ಲ ನಾನು. ಯಾಕಂದರೆ ತುಂಬ ನಿಮಗೂ ಬೋರ್ ಆಗಬಾರ್ದಲ್ವ. ಅದರಿಂದ ಎಷ್ಟು ಮಾಹಿತಿ ಹೇಳಬೇಕೋ ಅಷ್ಟು ಮಾತ್ರ ನಾನು ಶಾರ್ಟಾಗಿ ಮಾಡಿರ್ತೀನಿ. ಅದರಿಂದ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ತುಂಬ ಜನರ ಒಂದು ಪ್ರಶ್ನೆ ಇವತ್ತು ಚೂಸ್ ಮಾಡ್ಕೊಂಡಿದ್ದೀನಿ. ಮಕ್ಕಳು ಹೇಳಿದ ಮಾತು ಕೇಳಲ್ಲ. ಸೊ ಅವ್ರಿಗೆ ಯಾವ ರೀತಿ ಒಂದು ಸ್ವಿಚ್ ವರ್ಡ್ಸ್ ಇರ್ಬೋದು, ಅಫರ್ಮೇಷನ್ಸ್ ಇರ್ಬೋದು ಅಪ್ಲೈ ಮಾಡ್ಬೋದು ಅಂತ, ಯಾವ ಮೆಥಡ್ ಅವ್ರಿಗೆ ಅಪ್ಲೈ ಆಗುತ್ತೆ ಅಂತ ತುಂಬ ಪ್ರಶ್ನೆಗಳು ಬಂದಿದೆ. ಈಗ ನಾವು ಮಕ್ಕಳನ್ನು ನಮ್ಮ ಮಾತು ಕೇಳಲ್ಲ ಅಂತ ನಾವು ಬ್ಲೇಮ್ ಮಾಡೋದಕ್ಕಿಂತ ನಾವು ಹೇಗಿದ್ದೀವಿ, ಹೇಗೆ ನಡ್ಕೊಳ್ತೀವಿ, ಅವ್ರ ಜೊತೆ ನಮ್ಮ ಬಿಹೇವಿಯರ್ ಹೇಗಿದೆ ಅನ್ನೋದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಯಾಕೆಂದರೆ ಮನೇಲಿ ಈಗ ಒಂದು ಫ್ಯಾಮಿಲಿಯಲ್ಲಿ ಒಂದು 4ರಿಂದ 5 ಜನ ಇರ್ತಾರೆ ಅಂತಂದರೆ ಎಲ್ಲರ ಒಂದು ಭಾವನೆಗಳು ಒಂದೇ ಇರಲ್ಲ. ಒಬ್ಬೊಬ್ಬರದು ಒಂದೊಂದು ಒಪಿನಿಯನ್ಗಳಿರುತ್ತೆ, ಒಬ್ಬೊಬ್ಬರ ಒಂದು ವಿಚಾರಗಳಲ್ಲೂ ವೇರಿಯೇಷನ್ಸ್ ಇರುತ್ತೆ. ಈಗ ತಂದೆ ತಾಯಿಯಲ್ಲೇ ಒಂದು ಒಗ್ಗಟ್ಟಿಲ್ಲ ಅಂತಂದರೆ ಅದು ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಸೊ ಇದು ತುಂಬ ಗಮನದಲ್ಲಿ ಇಟ್ಕೋಬೇಕಾದಂಥ ವಿಚಾರ. ಪ್ರತಿಯೊಂದು ತಂದೆ ತಾಯಿ ಅಷ್ಟೇ, ಏನೇ ನಿಮ್ಮ ಪರ್ಸ್ನಲ್ ವಿಚಾರ ಇದ್ದರೂ ನೀವಿಬ್ಬರೇ ಮಾತಾಡಿ ಸಾಲ್ವ್ ಮಾಡ್ಕೊಳ್ಳಿ. ಅದನ್ನು ಮಕ್ಕಳ ಮುಂದೆ ಡಿಸ್ಕಸ್ ಮಾಡೋದಿರ್ಬೋದು, ಮಕ್ಕಳ ಎದುರುಗಡೆ ನೀವು ಜಗಳ ಮಾಡೋದು. ಸೊ ಇಂಥದ್ದೆಲ್ಲ ನೋಡಿದಾಗ ಅವರಲ್ಲಿ ಆ ಒಂದು ಇಂಡೈರೆಕ್ಟಾಗಿ ಒಂದು ಇನ್ಫ್ಲೂಯೆನ್ಸ್ ಆಗುತ್ತೆ, ಒಂದು ನೆಗೆಟಿವ್ ಇನ್ಫ್ಲೂಯೆನ್ಸ್ ಆ ಮಕ್ಕಳ ಮೇಲೆ ಆಗ್ತಾ ಬರುತ್ತೆ. ಸೊ ಇದರಿಂದನೂ ಅವ್ರಿಗೆ ಒಂದು ಕ್ಲಾರಿಟಿ ಇರಲ್ಲ, ಒಂದು ಗೊಂದಲ ಇರುತ್ತೆ. ಸೊ ಮನೇಲೇ ಈ ರೀತಿಯಾದಂಥ ಒಂದು ವಾತಾವರಣ ಇದ್ದಾಗ ಅವರ ಮನಸ್ಸಿನಲ್ಲಿ ತುಂಬ ಒಂದು ಕನ್ಫ್ಯೂಷನ್ಸ್ ಅನ್ನೋದು ಇರುತ್ತೆ. ಸೊ ನನ್ನ ಒಂದು ತಂದೆ ತಾಯಿನೇ ಹೀಗೆ ಕಿತ್ತಾಡ್ತಾ ಇರ್ತಾರೆ, ಅವರಲ್ಲೇ ಒಂದು ಯೂನಿಟಿ ಅನ್ನೋದಿಲ್ಲ, ಒಗ್ಗಟ್ಟಿಲ್ಲ ಅಂತಂದಾಗ ಸೊ ನಾನು ಹೇಗಿರಬೇಕು ಅನ್ನೋದು ಒಂದು ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಈ ವಿಚಾರ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಮಕ್ಕಳು ನಿಮ್ಮ ಮಾತು ಕೇಳಬೇಕು ಅನ್ನುವಂಥ ಒಂದು ನಿಮ್ಮ ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ಅಂದ್ಕೋಬೇಡಿ. ಯಾವುದು ಸರಿಯಾದ ಒಂದು ಮಾರ್ಗ, ಆ ಮಾರ್ಗದಲ್ಲಿ ಅವರು ನಡೆಯೋ ಹಾಗೆ ಅವ್ರಿಗೆ ಒಂದು ಮಾರ್ಗದರ್ಶನವನ್ನು ನೀಡಿ. ಯಾರನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಯಾಕಂದರೆ ಪ್ರತಿಯೊಬ್ಬರದ್ದು ಒಂದು ಇಂಡಿವಿಜುವಲ್ ಕ್ವಾಲಿಟೀಸ್ ಇರುತ್ತೆ. ಸೊ ಮಕ್ಕಳಿಗೆ ಒಂದು ಪ್ರೆಷರನ್ನು ಹಾಕಕ್ಕೆ ಹೋಗಬೇಡಿ. ನೀನಿಷ್ಟು ಸ್ಕೋರ್ ಮಾಡಬೇಕು, ಬೇರೆ ಮಕ್ಕಳಿಗೆ ಕಂಪೇರ್ ಮಾಡೋವಂಥದ್ದನ್ನು ಮಾಡಬೇಡಿ. ಯಾಕಂದರೆ ಅದೆಲ್ಲ ಅವರ ಮೈಂಡಲ್ಲಿ ತುಂಬ ಆಳವಾಗಿ ಕೂತ್ಕೊಂಡ್ಬಿಡುತ್ತೆ. ಸೊ ಆ ಒಂದು ನೆಗೆಟಿವ್ ಆಗಿ ಅವರು ಆಲೋಚನೆ ಮಾಡೋಕ್ಕೆ ಇದೊಂದು ದಾರಿ ಆಗಿಬಿಡುತ್ತೆ. ಅದರಿಂದ ಬೇರೆ ಮಕ್ಕಳಿಗೆ ಅವರನ್ನು ಕಂಪೇರ್ ಮಾಡಬೇಡಿ. ಆದಷ್ಟು ಅಪ್ರಿಷಿಯೇಟ್ ಮಾಡಿ, ಅವರ ಒಳ್ಳೆ ಗುಣಗಳಿರ್ಬೋದು ಅದನ್ನು ಅಪ್ರಿಷಿಯೇಟ್ ಮಾಡಿ, ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಅವ್ರಿಗೆ ಸ್ವಲ್ಪ ಮೈಂಡ್ ಡೈವರ್ಟ್ ಆಗೋ ಹಾಗೆ ಏನಾದರೂ ಒಂದು ಆ್ಯಕ್ಟಿವಿಟಿ ಅವ್ರ ಕೈಯಲ್ಲಿ ಮಾಡಿಸ್ತಾ ಇರಿ. ನಿಮ್ಮ ಜೊತೆ ಒಂದು ಅಡುಗೆ ಮನೇಲಿ ಏನೋ ಒಂದು ಸಹಾಯ ಮಾಡೋಕ್ಕಾದ್ರೂ ಸ್ವಲ್ಪ ಟೈಮ್ ನಿಮ್ಮ ಜೊತೆ ಅವ್ರಿಗೆ ಒಂದು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಸೊ ಅದರಿಂದ ಕೂಡ ಅವ್ರ ಮೈಂಡ್ ಡೈವರ್ಟ್ ಆಗುತ್ತೆ. ಈಗ ಮೊಬೈಲ್ ತುಂಬ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರಿ. ಸೊ ಈ ಒಂದು ಕೆಲವೊಂದು ಆ್ಯಕ್ಟಿವಿಟೀಸ್ ಅವ್ರ ಕೈಯಲ್ಲಿ ಮಾಡಿಸೋದ್ರಿಂದ ಒಂದು ಸಣ್ಣ ಪುಟ್ಟ ಕೆಲಸಗಳಲ್ಲಿ ಒಂದು ರೀತಿ ಸಾಫ್ಟಾಗಿ ಅವರನ್ನು ಮಾತಾಡಿ ನಿಮ್ಮ ದಾರಿಗೆ ನೀವು ತರಬೇಕಾಗತ್ತೆ.
ನನಗಿದೊಂದು ಹೆಲ್ಪ್ ಮಾಡಿಕೊಡಪ್ಪ, ಒಂದು ಸಣ್ಣ ಕೆಲಸ ಮಾಡಿಕೊಡಪ್ಪ ಅಂತ ಒಂದು ಸಾಫ್ಟಾಗಿ ನೀವು ಮಾತಾಡಿ ಅವರನ್ನು ಕನ್ವಿನ್ಸ್ ಮಾಡಿ. ಸೊ ಆಗ ಅವರ ಮನಸ್ಸು ನಿಧಾನವಾಗಿ ಬದಲಾಗ್ತಾ ಹೋಗುತ್ತೆ. ಸೊ ಈ ಒಂದು ಸಮಸ್ಯೆಗೆ ಒಂದು ಟೆಲಿಪತಿಕ್ ಮೆಸೇಜನ್ನು ಕಳಿಸುವಂಥ ಒಂದು ಮೆಥಡನ್ನು ಇವತ್ತು ತಿಳಿಸ್ತೀನಿ. ಮಕ್ಕಳು ಒಂದು ಡೀಪ್ ಸ್ಲೀಪಲ್ಲಿರೋವಾಗ, ಅಂದರೆ ಒಂದು ಗಾಢವಾದ ನಿದ್ದೆಯಲ್ಲಿ ಇರೋವಾಗ ಈ ಒಂದು ಮೆಥಡನ್ನು ಅಪ್ಲೈ ಮಾಡಬೇಕು. ಅಂದರೆ ನೀವು ಅವ್ರಿಗೆ ಏನು ಹೇಳಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಒಂದು ಸಂದೇಶದ ರೀತಿ ಅವರಿಗೆ ತಲುಪಿಸ್ಬೇಕು ನೀವು. ಅಂದರೆ ನೀವು ಜೋರಾಗೇನೂ ಹೇಳಬೇಕಾಗಿಲ್ಲ, ಮನಸ್ಸಲ್ಲೇ ಹೇಳಿಕೊಂಡು ಅವರು ಒಳ್ಳೆ ನಿದ್ದೆಯಲ್ಲಿರೋವಾಗ ಒಂದು ಅಡ್ವೈಸ್, ನೀವು ಅವ್ರ ಜೊತೆ ಹೇಗೆ ಮಾತಾಡ್ತೀರಾ ಆ ರೀತಿಯಾದಂಥ ಒಂದು ಮಾತುಕತೆಯನ್ನು ಮಾಡ್ಬೋದು ನೀವು. ಸೊ ನೀನು ತುಂಬ ಜಾಣ, ನೀನು ಚೆನ್ನಾಗಿ ಓದ್ತಾ ಇದೆಯಾ ಅಂದರೆ ಎಲ್ಲ ಒಂದು ಪಾಸಿಟಿವ್ ಪದಗಳನ್ನೇ ಉಪಯೋಗಿಸಿ. ಸೊ ನಿನ್ನಿಂದ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೀನಿ, ನಿನ್ನಂಥ ಮಗು ಪಡೆದಿರೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಒಂದು 5ರಿಂದ 10 ಪಾಯಿಂಟ್ಸು ಒಳ್ಳೆ ವಿಚಾರಗಳು ನಿಮ್ಮ ಮಗು ಬಗ್ಗೆ ಹೇಳಿಬಿಟ್ಟು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ. ಮತ್ತು ಓಹೋಪನೋಪನೋ ಟೆಕ್ನಿಕ್ ಕೂಡ ಅಪ್ಲೈ ಮಾಡ್ಬೋದು. ಸೊ ಈ ಟೆಲಿಪತಿಕ್ ಮೆಸೇಜನ್ನು ನೀವು ಮಿನಿಮಮ್ 21 ದಿನ ಮಾಡಿ, ಅವರಲ್ಲಿ ಆಗುವಂತಹ ಚೇಂಜಸನ್ನು ನೋಟಿಸ್ ಮಾಡ್ತೀರಾ. ಸೊ ಖಂಡಿತ ವರ್ಕ್ ಆಗುತ್ತೆ ಆ ಒಂದು ಟೆಲಿಪತಿಕ್ ಮೆಸೇಜ್ ಅನ್ನೋದು. ಇದ್ರ ಬಗ್ಗೆನೂ ತುಂಬ ಪ್ರಶ್ನೆಗಳು ಬಂದಿದೆ, ಟೆಲಿಪತಿಕ್ ಮೆಸೇಜ್ ಬಗ್ಗೆ ತಿಳಿಸಿ ಅಂತ. ಮುಂದಿನ ವೀಡಿಯೋಸಲ್ಲಿ ಇದ್ರ ಬಗ್ಗೆನೂ ತಿಳಿಸ್ತೀನಿ. ಮತ್ತು ರೋಬೋಟಿಕ್ ಅಫರ್ಮೇಷನ್ಸ್ ಬಗ್ಗೆ ತುಂಬ ಪ್ರಶ್ನೆಗಳು ಬಂದಿದೆ, ಅದ್ರ ಬಗ್ಗೆನೂ ತಿಳಿಸ್ತೀನಿ ಮುಂದಿನ ವೀಡಿಯೋಸಲ್ಲಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಪಿನಿಯನ್, ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.